ಗೂಗಲ್ ಪಿಕ್ಸೆಲ್ನವರು ಕೊನೆಗೂ ಕೂಡ ಗೂಗಲ್ ಪಿಕ್ಸೆಲ್ 8a ಮೊಬೈಲ್ನ ಲಾಂಚ್ ಮಾಡಿರುವಂಥದ್ದು. ಈ ಗೂಗಲ್ ಪಿಕ್ಸೆಲ್ನವ್ರು ಯಾಕೆ ಮಾಡಿದ್ರು ನಂಗೆ ಗೊತ್ತಿಲ್ಲ. ಈ ಒಂದು ಗೂಗಲ್ ಪಿಕ್ಸೆಲ್ 8a ಮೊಬೈಲ್ ಲಾಂಚ್ ಇವೆಂಟ್ ಕೂಡ ಮಾಡಿಲ್ಲ, ಅವ್ರದ್ದು ಒಂದು ರೂಮರ್ಸ್ ಕೂಡ ಹೊರಡಿಸಿಲ್ಲ. ಏಕ ಮೊನ್ನೆ ಸಂಜೆ ಲಾಂಚ್ ಮಾಡಿರುವಂಥದ್ದು ಏನಂತಾನೆ ಗೊತ್ತಿಲ್ಲ. ಒಂದು ಲಾಂಚ್ ಇವೆಂಟ್ ಇಲ್ಲ, ಒಂದು ಪಬ್ಲಿಸಿಟಿನೂ ಇಲ್ಲ ಅಂತಾನೆ ಅನ್ಕೊಂಡ್ಬಿಟ್ರಿ. ಆ ರೀತಿ ಈ ಒಂದು ಮೊಬೈಲ್ನ ಲಾಂಚ್ ಮಾಡಿರುವಂಥದ್ದು. ಕೊನೆಗೂ ಈ ಒಂದು ಮೊಬೈಲ್ ಲಾಂಚ್ ಆಗಿರುವಂಥದ್ದು. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಮೊಬೈಲ್ನ ಸ್ಪೆಸಿಫಿಕೇಶನ್ಸ್ ಏನು ಹೇಗಿದೆ, ಈ ಒಂದು ಮಾಡುವಂಥ ಗೂಗಲ್ ಪಿಕ್ಸೆಲ್ನವರು ಅದು ಯಾವ ರೀತಿ ಒಂದು ಸ್ಪೆಸಿಫಿಕೇಶನ್ಸ್ ಕೊಟ್ಟಿರೋ ಅಂತಾನೆ ಗೊತ್ತಿಲ್ಲ. ಬನ್ನಿ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ. ಹೆಲೋ, ನೀವು ನೋಡ್ತೀವಿ ಟೆಕ್ ಮಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮತ್ತೆ ರಿವ್ಯೂನ ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲಾಗಿ ನಮಗೆ ಈ ಒಂದು ಬಾಕ್ಸ್ ಔಟ್ ಸೈಡ್ ಇಂದ ಈ ರೀತಿ ಕಾಣಿಸ್ತಾ ಇರುವಂತದ್ದು. ನಾವು ಡೈರೆಕ್ಟ್ ಆಗಿ ಅನ್ಬಾಕ್ಸಿಂಗ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ಒಂದು ಫೋನ್ ಸಿಗ್ತಾ ಇರುವಂತದ್ದು. ಫಸ್ಟ್ ಲುಕ್ ಅಲ್ಲಿ ಹೆವಿ ಇಂಪ್ರೆಸಿವ್ ಆಯಿತು. ಇದ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ. ಅದಾದ ನಂತರ ನಮಗೆ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಸಿಗ್ತಾ ಇರುವಂತದ್ದು. ಅದಾದ ನಂತರ ಟೈಪ್ ಎ ಟು ಟೈಪ್ ಸಿ ಕೇಬಲ್ ಅಡಾಪ್ಟರ್ ಕೊಟ್ಟಿರುವಂತದ್ದು. ಅದಾದ ನಂತರ ನಮಗೆ ಸಿಮ್ ಎಜೆಕ್ಟರ್ ಟೂಲ್ಸ್ ಎಲ್ಲ ಸಿಗ್ತಾ ಇರುವಂತದ್ದು. ಡಾಕ್ಯುಮೆಂಟೇಶನ್ಸ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇರುವಂತದ್ದು. ಆಲ್ಮೋಸ್ಟ್ ಅಲ್ಲಿ ಏನು ಕೊಡಬೇಕಿತ್ತು ಅದೆಲ್ಲ ಕೊಟ್ಟಿರುವಂತದ್ದು. ಚಾರ್ಜರ್ ಬಗ್ಗೆ ನಾನು ಲಾಸ್ಟ್ ಮಾತನಾಡ್ತೀನಿ. ಇನ್ನು ಈ ಒಂದು ಮೊಬೈಲ್ ಡಿಸೈನ್ ಹೋದ್ವಿ ಅಂದ್ರೆ ಅಬ್ಸಲ್ಯೂಟ್ಲಿ ತುಂಬಾ ಚೆನ್ನಾಗಿರುವಂತ ಡಿಸೈನ್ ಅಂತ ಹೇಳ್ಬೋದು. ನಿಮಗೆ ಬ್ಯಾಗ್ ಬಂದ್ಬಿಟ್ಟು ನಿಮಗೆ ಒಂದು ಸಾಫ್ಟ್ ಟಚ್ ಪ್ಲಾಸ್ಟಿಕ್ ಸಿಗ್ತಿರುವಂತದ್ದು. ಅದೇ ನೀವು ಏನಾದ್ರು ಕ್ಯಾಮ್ರಾ ಮಾಡೆಲ್ ಹೋದ್ವಿ ಅಂದ್ರೆ ಸೇಮ್ ಟು ಸೇಮ್ ನಿಮಗೆ ಬ್ಯಾಗ್ ಬಂದ್ಬಿಟ್ಟು ಪಿಕ್ಸೆಲ್ 8 ಸೀರೀಸ್ ನಲ್ಲಿ ಪಿಕ್ಸೆಲ್ 8 ಮತ್ತೆ ಪಿಕ್ಸೆಲ್ 8 ಪ್ರೋ ಇರ್ತಾರೆ ಅದೇ ತರ ಸೇಮ್ ಟು ಸೇಮ್ ಇರುವಂತದ್ದು. ಅದೇ ನೀವೇನಾದ್ರು ಸೈಡಿಗೆ ಬಂದ್ರಿ ಅಂದ್ರೆ ಪವರ್ ಬಟನ್ ಇರುವಂತದ್ದು, ವಾಲ್ಯೂಮ್ ರಾಕರ್ ಇರುವಂತದ್ದು, ಮೇಲ್ ಬಂದ್ರೆ ಮೈಕ್ ಇರುವಂತದ್ದು. ಅದಾದ ನಂತರ ನೀವೇನಾದ್ರು ಸೈಡಿಗೆ ಬಂದ್ರಿ ಅಂದ್ರೆ 3 ಲೆರಿಸ್ಟಿಕ್ ಕೊಟ್ಟಿರುವಂತದ್ದು. ಅದಾದ ನಂತರ ಸಿಮ್ ಕಾರ್ಡ್ ಟ್ರೈ ಕೂಡ ಇರುವಂತದ್ದು. ಇನ್ನು ನೀವೇನಾದ್ರು ಕೆಳಗಡೆ ಬಂದ್ರಿ ಅಂದ್ರೆ ಟೈಪ್ ಸಿ ಪೋರ್ಟ್ ಇರುವಂತದ್ದು. ಇದು ನಿಮಗೆ Gen 3.2 ಇರುವಂತದ್ದು. ಸ್ಪೀಕರ್ಗಳು ಕೂಡ ನಿಮ್ಗೆ ಸಿಗ್ತಿರುವಂತದ್ದು. ಹೌದು, ಟೈಪ್ ಸಿ ಪೋರ್ಟ್ ನಿಮಗೆ ಅಡ್ವಾನ್ಸ್ಡ್ ಆಗಿ ಕೊಟ್ಟಿರುವಂತದ್ದು. ಇದು ಕೂಡ ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಈ ಒಂದು ಡಿಸೈನ್ ಅಲ್ಲಿ ಓವರ್ ಆಲ್ ಆಗಿ ನೋಡ್ಕೊಂಡ್ರೆ ಒಂದು ಲೆವೆಲ್ ಚೆನ್ನಾಗಿದೆ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಚೆನ್ನಾಗಿದೆ. ಬಟ್ ಇದರಲ್ಲಿ ನಿಮಗೆ ಗ್ಲಾಸ್ ಬ್ಯಾಕ್ ಸಿಗಲ್ಲ, ಅದೊಂದು ಬೇಜಾರಾಯ್ತು ನನಗೆ. ಇದರಲ್ಲಿ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಯಾಕೆ ಹಿಂಗೆ ಮಾಡೋದು ನನಗಂತೂ ಗೊತ್ತಿಲ್ಲ. ಇನ್ನು ಈ ಒಂದು ಮೊಬೈಲ್ ನಿಮಗೆ IP67 ರೇಟಿಂಗ್ ಕೂಡ ಸಿಗ್ತಾ ಇರುವಂತದ್ದು. IP68 ಕೊಡ್ಬೋದಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಓಕೆ, ಇದನ್ನ ಕೊಟ್ಟಿದ್ದಾರೆ. ಅದಾದ ನಂತರ ನಿಮಗೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಇರುವಂತದ್ದು. ಅಬ್ಸಲ್ಯೂಟ್ಲಿ ಇದ್ರ ವ್ಯಾಟ್ ನಾನು ಲಾಸ್ಟ್ ಹೇಳ್ತೀನಿ. ವೈರ್ಲೆಸ್ ಚಾರ್ಜರ್ ಎಲ್ಲ ಆಲ್ಮೋಸ್ಟ್ ಅಲ್ಲೂ ಈಗ ಮೋಟೋದವ್ರು ಲಾಂಚ್ ಮಾಡಿದ ತಕ್ಷಣ ಇವರು ಕೂಡ ಸ್ಟಾರ್ಟ್ ಮಾಡಿರುವಂತದ್ದು ಈಗ ಆಲ್ರೆಡಿ ವೈರ್ಲೆಸ್ ಚಾರ್ಜಿಂಗ್. ಇನ್ನು ಡೈರೆಕ್ಟ್ ಆಗಿ ನೀವೇನಾದ್ರು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಹೋದ್ರಿ ಅಂದ್ರೆ ಈ ಒಂದು ಮೊಬೈಲ್ ನಿಮಗೆ 6.1 ಇಂಚಿನ ಒಂದು ಫುಲ್ HD ಪ್ಲಸ್ ಡಿಸ್ಪ್ಲೇ ಇರುವಂತದ್ದು. 120 Hz ರಿಫ್ರೆಶ್ ರೇಟ್ ಕೂಡ ಸಿಗ್ತಿರುವಂತದ್ದು. 2000 ನೈಟ್ಸ್ ಬ್ರೈಟ್ನೆಸ್ ಕೂಡ ಇರುವಂತದ್ದು. ಅಬ್ಸಲ್ಯೂಟ್ಲಿ ಇದರ ಡಿಸ್ಪ್ಲೇ ಕೂಡ ಚೆನ್ನಾಗಿರುವಂತದ್ದು. ಇದು ನಿಮಗೆ AMOLED ಡಿಸ್ಪ್ಲೇ ಬರ್ತಾ ಇರುವಂತದ್ದು. ನಾನು ಅಲ್ಲಿ ನಿಮಗೆ ಹೇಳಿಲ್ಲ, AMOLED ಡಿಸ್ಪ್ಲೇ ಬರ್ತಾ ಇರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ ಅಬ್ಸಲ್ಯೂಟ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆ ರಿಫ್ರೆಶ್ ರೇಟಿಂಗ್ ಕೂಡ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ನೀವೇನಾದ್ರು ಸ್ಪೀಕರ್ ಅಂದ್ರೆ ಇದರಲ್ಲಿ ನಿಮಗೆ ಡ್ಯುಯಲ್ ಸ್ಪೀಕರ್ ಕೊಟ್ಟಿರುವಂತದ್ದು. ಅಬ್ಸಲ್ಯೂಟ್ಲಿ ಒಂದು ಒಳ್ಳೆ ಸೌಂಡ್ ಕ್ವಾಲಿಟಿ ಕೂಡ ಇರುವಂತದ್ದು. ಇನ್ನು ನೀವೇನಾದ್ರು ಡಿಸ್ಪ್ಲೇ ಹೋದ್ರಿ ಅಂದ್ರೆ ಡಿಸ್ಪ್ಲೇ ಬಂದ್ಬಿಟ್ಟು ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಹೊಂದಿರುವಂತದ್ದು. ಇದರಲ್ಲಿ ನಿಮಗೆ ಒಂದು ಅಂದ್ರೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 3 ಪ್ರೊಟೆಕ್ಷನ್. ಇದು ಒಂದು ರೇಂಜ್ ಚೆನ್ನಾಗಿರುವಂತದ್ದು ಬಂದ್ಬಿಟ್ಟು ನಿಮಗೆ. ಇನ್ನು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಸಿಗ್ತಿರುವಂತದ್ದು. ತುಂಬಾ ಕ್ವಿಕ್ ಆಗಿ ಆಗುತ್ತೆ ಅಂತಾನೆ ಹೇಳ್ಬೋದು. ಅಬ್ಸಲ್ಯೂಟ್ಲಿ ಇದರ ಒಂದು ಗೂಗಲ್ ಪಿಕ್ಸೆಲ್ ನೋಡಿ ಇದನ್ನೆಲ್ಲ ನಾವು ಇಂಜರಿ ಎಲ್ಲ ಅಬ್ಸಲ್ಯೂಟ್ಲಿ ಒಂದು ಲೆವೆಲ್ ಕೊಡ್ತಾನೆ ಹೋಗ್ತಾರೆ. ಇನ್ನು ಈ ಒಂದು ಮೊಬೈಲ್ನ ನಾವೇನೋ ಪರ್ಫಾರ್ಮೆನ್ಸ್ ಹೋಗಿ ಅಂದ್ರೆ ನಿಮಗೆ ಇದರಲ್ಲಿ ಟೆನ್ಸರ್ T3 ಈ ಒಂದು ಬ್ರೌಸರ್ ಇರುವಂತದ್ದು. ಅಬ್ಸಲ್ಯೂಟ್ಲಿ ನಾವೇನು ಗೂಗಲ್ ಪಿಕ್ಸೆಲ್ 8 ಮತ್ತೆ 8 Pro ನಲ್ಲಿ ನೋಡ್ತಿದ್ವಲ್ಲ ಅದೇ ತರ ಇರುವಂತದ್ದು ಇದರಲ್ಲೂ ಕೂಡ. ಇನ್ನು ಇದು ನಿಮಗೆ 8 128GB ಮತ್ತೆ 8 256GB ವೇರಿಯಂಟ್ ನಲ್ಲಿ ಬರ್ತಿರುವಂತದ್ದು. LPDDR5X ಮತ್ತೆ UFS 3.1 ಬರ್ತಿರುವಂತದ್ದು ನಿಮಗೆ. ಇದು ಬಂದ್ಬಿಟ್ಟು ಓಕೆ ಅನ್ಬೋದು. ಇನ್ನು ನೀವು ಅಂಥದ್ದು ಏನಾದ್ರು ಹೋದ್ರಿ ಅಂದ್ರೆ 10,75,000 ಹತ್ತು ನಿಮಗೆ ಇದರಲ್ಲಿ ಅಂಥದ್ದು ಸಿಗ್ತಿರುವಂತದ್ದು. ಎಲ್ಲ ನೋಡಕ್ ಹೋದ್ರೆ ಇದ್ರಲ್ಲಿ ನಿಮಗೆ ಒಂದು ಸ್ಟೋರೇಜ್ ಟೈಪ್ ಏನಿದೆ UFS 4.0 ಕೊಡ್ಬೋದಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ನಾವೇನಾದ್ರು iQOO 12 ಹೋದ್ವಿ ಅಂತ ಅಂದ್ರೆ, ಅದೇ ನೀವೇನಾದ್ರು iQOO Neo 9 Pro ಹೋದ್ರಿ ಅಂದ್ರೆ ಎಲ್ಲರೂ ಕೂಡ ಈಗ ಆಲ್ರೆಡಿ ಕೊಡ್ತಾ ಇರುವಂತದ್ದು UFS 3.1 ಆ ಒಂದು ಪ್ರೈಸ್ಗೆ ಕೊಡ್ತಾ ಇರುವಂತದ್ದು. ಈ ಒಂದು ಪ್ರೈಸ್ಗೆ UFS 4.0 ಕೊಡ್ಬೋದಿತ್ತು ಅಂತ ನನಗೆ ಅನ್ಸುತ್ತೆ. ಯಾಕೋ ನಾವಿನ್ನು ಈ ಒಂದು ಮೊಬೈಲ್ನ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೋದ್ವಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ 4492 mAh ಬ್ಯಾಟ್ರಿ ಕೊಟ್ಟಿರುವಂತದ್ದು. ಕ್ಲೋಸ್ ಟು 4500 mAh ಅಂತ ತಿಳ್ಕೊಬಹುದು. ಇನ್ನು ಈ ಒಂದು ಮೊಬೈಲ್ ನಿಮಗೆ ಸೂಪರ್ ವ್ಯಾಟ್ ಚಾರ್ಜರ್ ಕೊಟ್ಟಿರುವಂತದ್ದು. ನೀವು ಯಾವ ಮೊಬೈಲ್ ನಲ್ಲೂ ಕೂಡ ನೋಡೋಕೆ ಸಾಧ್ಯ ಇಲ್ಲ. ಈ ಒಂದು ಪ್ರೈಸ್ಗೆ ನೀವು ಯಾವ ಮೊಬೈಲ್ ನಲ್ಲೂ ಕೂಡ ನೋಡೋಕೆ ಸಾಧ್ಯ ಇಲ್ಲ, ಅಷ್ಟು ವ್ಯಾಟ್ ಕೊಟ್ಟಿರುವಂತದ್ದು. ಈ ಒಂದು ಮೊಬೈಲ್ ನಲ್ಲಿ 18 ವ್ಯಾಟ್ ನ ಚಾರ್ಜರ್ ಕೊಟ್ಟಿರುವಂತದ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಎಂತ ಗೂಗಲ್ ಪಿಕ್ಸೆಲ್ ಯಪ್ಪ, ನನಗಂತ ಗೊತ್ತಿಲ್ಲ ಅಷ್ಟು ಪ್ರೈಸ್ಗೆ 18 ವ್ಯಾಟ್ ಬರೀ ಚಾರ್ಜರ್ ಅಂದ್ರೆ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಇನ್ನು ಈ ಒಂದು ಮೊಬೈಲ್ ನಿಮಗೆ ರಿವರ್ಸ್ ವೈರ್ಲೆಸ್ ಚಾರ್ಜರ್ ನಿಮಗೆ ಬಂದ್ಬಿಟ್ಟು 7.5 ವೈರ್ಲೆಸ್ ಚಾರ್ಜರ್ ಆಗಿರುವಂತದ್ದು ನಿಮಗೆ. ಇನ್ನು ನೀವೇನಾದ್ರು ಈ ಒಂದು ಮೊಬೈಲ್ನ
ಬ್ಯಾಟ್ರಿ ಬಿಟ್ಟು ನೀವೇನಾದ್ರು ಚಾರ್ಜ್ ಒಂದು ಸಾಫ್ಟ್ವೇರ್ ಹೋಗ್ತೀವಿ ಅಂದರೆ ಈ ಒಂದು ಮೊಬೈಲಲ್ಲಿ ನಿಮಗೆ ಸಾಫ್ಟ್ವೇರಲ್ಲಿ ನಿಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಬರ್ತಿರೋಂಥದ್ದು ಕ್ಲೀನ್ ಆಂಡ್ರಾಯ್ಡ್ ಸಾಫ್ಟ್ವೇರ್ ಕೂಡ ನಿಮಗೆ ಇದರಲ್ಲಿ ಸಿಗ್ತಿರೋಂಥದ್ದು. ಈಗ ಗೂಗಲ್ ಪಿಕ್ಸೆಲ್ ನಿಮಗೆ ಕನ್ಫರ್ಮ್ ಮಾಡಿರೋ ಪ್ರಕಾರ ಇದರಲ್ಲಿ 7 ಇಯರ್ಸ್ ಸಾಫ್ಟ್ವೇರ್ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಅಬ್ಸಲ್ಯೂಟ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಸಾಫ್ಟ್ವೇರ್ ವಿಚಾರ ನಾನು ಯಾರು ಹೋದೆ ಅಂದರೆ ಇನ್ನು ಈ ಒಂದು ಮೊಬೈಲಲ್ಲಿ ನಿಮಗೆ AI ಟೂಲ್ಸ್ ಕೂಡ ಸಿಗ್ತಾ ಇರುವಂಥದ್ದು. ಅಬ್ಸಲ್ಯೂಟ್ಲಿ ಸೇಮ್ ನಾವೇನು ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ನೋಡ್ತೀವಿ ಅದೇ ಥರ ಸೇಮ್ ಕೆಲವೊಂದು ಇರೋವಂಥದ್ದು AI ಟೂಲ್ಸ್, ಸರ್ಕಲ್ ಟು ಸರ್ಚ್ ಆಗಿರ್ಬೋದು, ಕೆಲವೊಂದು AI ಟೂಲ್ಸ್ ಇದರಲ್ಲಿ ನಿಮಗೆ ಮೊದಲೇ ಬರ್ತಾ ಇರುವಂಥದ್ದು. ಇದು ಕೂಡ ಒಂದು ಒಳ್ಳೆ ವಿಷಯನೇ ನಮ್ಮ ಪ್ರಕಾರ ಮತ್ತು ನಿಮ್ಮ ಪ್ರಕಾರ. ಈ ಒಂದು ಮೊಬೈಲ್ನ ಕ್ಯಾಮ್ರಾಗೆ ಹೋದ್ರೆ ಅಂದರೆ ನಿಮಗೆ ಇದರಲ್ಲಿ ರೇರಲ್ಲಿ 64 MP ಒಂದು ರೇರ್ ಕ್ಯಾಮ್ರಾ ಇರುವಂಥದ್ದು, 13 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಸೂಪರ್ ಕೂಡ ಸಿಗ್ತಾ ಇರುವಂಥದ್ದು. ಇನ್ನು ಫ್ರಂಟ್ ನೀವು ಏನಾದ್ರು ಬಂದ್ರಿ ಅಂದರೆ ನಿಮಗೆ ಇದರಲ್ಲಿ ಫ್ರಂಟ್ ಬಂದ್ಬಿಟ್ಟು ನಿಮಗೆ 13 MP ಇರುವಂಥದ್ದು ಸೇಮ್ ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ಅಂತ ಹೇಳಂಗೆ ಎಲ್ಲ. ಕೆಲವೊಂದು ಫೋಟೋಸ್ನ ನಾನು ಇಲ್ಲೇ ನಮ್ಗೆ ಗೂಗಲ್ ಡ್ರೈವ್ ಲಿಂಕಲ್ಲಿ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ನೀವು ಅಲ್ಲಿ ನೋಡ್ಬೋದು ಆರಾಮಾಗಿ. ಅಬ್ಸಲ್ಯೂಟ್ಲಿ ಎಲ್ಲ ಒಂದು ಕ್ಯಾಮ್ರಾದಲ್ಲೇ ಈ ಒಂದು ಗೂಗಲ್ ಪಿಕ್ಸೆಲ್ ಹೈಲೈಟ್ ಆಗಿರುವಂಥದ್ದು ನೋಡ್ರಿ. ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರುವಂಥ ಕೆಲವೊಂದು ಫೋಟೋಸ್ನ ನೋಡಿ ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಈ ಒಂದು ಮೊಬೈಲ್ನ ಈ ಒಂದು ಪ್ರೈಸಿಗೆ ಪರ್ಚೇಸ್ ಮಾಡ್ಬೋದು ಅಂತ ನೀವು ಕೇಳಿದ್ರೆ, ಇಲ್ಲಿ ಯಾರು ಗೂಗಲ್ ಪಿಕ್ಸೆಲ್ನ ಒಂದು ಫ್ಯಾನ್ಸ್ ಇದ್ರೆ ಅವ್ರು ಅಷ್ಟೇ ಪರ್ಚೇಸ್ ಮಾಡಿ ಇದನ್ನ ನನ್ನ ಅಂತ ಏನು ಅಂತದ್ದು ಕಾಣಲಿಲ್ಲ ನಾನು. ಯಾಕಂದರೆ iQOO Neo 9 Proನಲ್ಲಿ ಅಷ್ಟೊಂದು 14 ಲಕ್ಷ ಹತ್ರ ಬಂದಿತ್ತು ಒಂದು ಅಂತದ್ದು. ಬಟ್ ಇದನ್ನು ನಾನು ಅಷ್ಟೇನು ಕಾಣಲಿಲ್ಲ. ನೋಡಿ ಗೂಗಲ್ ಪಿಕ್ಸೆಲ್ನ ಫ್ಯಾನ್ಸ್ ಯಾರಿದ್ರೆ ಅವ್ರು ಅಷ್ಟೇ ಪರ್ಚೇಸ್ ಮಾಡ್ಬೋದು ನನ್ನ ಪ್ರಕಾರ. ನೋಡ್ರಿ, ಅದು ಬಿಟ್ಟು ನೀವು ಯಾವುದೇ ಒಂದು ಪರ್ಫಾರ್ಮೆನ್ಸ್ ವೈಸ್ ಹೋದ್ರೆ UFS 3.1 ಇರುವಂಥದ್ದು ಅಂತ ಏನು ಹೈಲೈಟ್ ಅಂತ ಹೇಳಲ್ಲ. ಬ್ಯಾಟ್ರಿ ಅಂತೂ ನಿಮಗೆ ಪರ್ಫಾರ್ಮೆನ್ಸಲ್ಲಿ ಭಾಳ ಕಡಿಮೆ ಇರುವಂಥದ್ದು. ನೋಡಿ ಪರ್ಚೇಸ್ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಇದೆ ಅಂತಂದ್ರೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಾವು ಬೇರೆ ವಿಡಿಯೋಗಳಿಗೆ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.